ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಭಾರತವನ್ನು ಹೆಚ್ಚು ಟ್ಯಾರಿಫ್ ಹಾಕುವ ಮೂಲಕ ಭಾರತದ ಮೇಲೆ ಈ ರೀತಿ ಸಮರವನ್ನು ಸಾರುವ ಕೆಲಸಕ್ಕೆ ಮುಂದಾಗ್ತಾ ಇರೋದು. ಆದರೆ ಭಾರತ, ಅಮೇರಿಕ ಈ ರೀತಿಯ ನಿರ್ಧಾರ, ಟ್ರಂಪ್ನ ಈ ಹುಚ್ಚು ನಿರ್ಧಾರಗಳಿಗೆ ಡೋಂಟ್ ಕೇರ್ ಅಂತ ಇದೆ. ಟ್ರಂಪ್ನ ಈ ನಿರ್ಧಾರಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಭಾರತ. ಭಾರತದ ಮೇಲೆ ಬೃಹತ್ ಸುಂಕ ಹಾಕೋದಕ್ಕೆ ಟ್ರಂಪ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. 500% ಟ್ಯಾರಿಫ್ ಹಾಕುವ ಬಗ್ಗೆ ಟ್ರಂಪ್ ಈಗಾಗಲೇ ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ಟ್ರಂಪ್ ಸುಂಕ ಏರಿಕೆಗೂ ಮುನ್ನವೇ ಈ ಕಡೆ ಫಟಾಫಟ್ FTA ಕಾರ್ಯರೂಪಕ್ಕೆ ಬರ್ತಾ ಇದೆ. ಒಮ್ಮೆ FTA ಪೂರ್ಣಗೊಂಡ್ರೆ ಟ್ರಂಪ್ ಟ್ಯಾರಿಫ್ ಪ್ರಭಾವನೇ ಬೀರಲ್ಲ, ತಾಲೇನೂ ಕೆಡಿಸ್ಕೊಳ್ಳಲ್ಲ. ಈಗಾಗಲೇ ಟ್ರಂಪ್ಗೆ ಅದರ ಬಗ್ಗೆ ಪರಿಚಯಿಸಿ ಆಗಿದೆ. ಯಾವಾಗ ಇವರು ತೈಲದ ಮೇಲೆ ಅಥವಾ ಅಮೇರಿಕಾಗೆ ಬರುವಂತಹ ವಸ್ತುಗಳ ಮೇಲೆ ಇಷ್ಟೊಂದು ಟ್ಯಾರಿಫ್ ಹಾಕೋದಕ್ಕೆ ಮುಂದಾದರು, ಅಮೇರಿಕಾದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ಭಾರತ. ಅಮೇರಿಕಾದ ಈ ಟ್ಯಾರಿಫ್ಗಳಿಗೆ ಸೆಡ್ಡು ಹೊಡೆದಂತಹ ಭಾರತ ಯಾವ ಮಟ್ಟಿಗೆ ಅಂತಂದ್ರೆ ಬಹುಶಃ ಅಮೇರಿಕ ಇದನ್ನು ನಿರೀಕ್ಷಣೆ ಮಾಡಿರ್ಲಿಕ್ಕಿಲ್ಲ. ಪುಟಿನ್ ಮತ್ತೆ ಚೀನಾ ಇಬ್ಬರನ್ನ ಸೇರಿಸಿ ಭಾರತ ಒಂದು ಸಭೆನ ಮಾಡಿಬಿಡ್ತು. ಅಮೇರಿಕಾಗೆ ಹಗಲಲ್ಲೂ ನಿದ್ರೆ ಇಲ್ಲ, ರಾತ್ರಿನೂ ನಿದ್ರೆ ಇಲ್ಲ. ಏನು ಹಿಂಗೆ ಮಾಡಿಬಿಟ್ರಲ್ಲ ಇವರು ಅಂತ ಪರಮ ವೈರಿಗಳು ಅಮೇರಿಕಾಗೆ ಚೀನಾ ಮತ್ತು ರಷ್ಯಾ. ಆ ಚೀನಾ ರಷ್ಯಾ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಯಾಕೆ ಬರ್ತಿರ್ಲಿಲ್ಲ. ಭಾರತ ಇಬ್ಬರನ್ನೂ ಒಟ್ಟಿಗೆ ವಿಶ್ವಾಸಕ್ಕೆ ತಗೊಂಡು ಟ್ರಂಪ್ ವಿರುದ್ಧ ಸೆಡ್ಡು ಹೊಡೆಯೋದಕ್ಕೆ ಸೇರಿಬಿಟ್ರು. ಅಲ್ಲಿಂದ ಶುರುವಾಯ್ತು ನೋಡಿ ಚಳಿ ಜ್ವರ ಟ್ರಂಪ್ಗೆ. ಏನು ಮಾಡೋದು ಇವ್ರನ್ನ ಅಂತ. ಅದಕ್ಕೆ ಇವರು ಮಾಡಿದ್ದು ಟ್ಯಾರಿಫ್. ಆ ಟ್ಯಾರಿಫ್ ಅಸ್ತ್ರವನ್ನು ಬಳಸ್ಕೊಳ್ಳುವಂತಹದ್ದು ಕೆಲಸ ಹಂತವಾಗಿ ನಡೀತಾ ಬಂತು. ಹಿಂಗಾಗಿ ಭಾರತದಿಂದ ಈಗ ಸದ್ಯ ಇದೇ ಟ್ರಂಪ್ಗೆ ಸೆಡ್ಡು ಹೊಡೆಯೋದಕ್ಕೆ ಫಟಾಫಟ್ಟಾಗಿ ಫ್ರೀ ಟ್ರೇಡಿಂಗ್ ಅಗ್ರಿಮೆಂಟ್ ನಡೀತಾ ಇದೆ. ಜಪಾನ್, ದಕ್ಷಿಣ ಕೊರಿಯಾ, ಸಿಂಗಪೂರ್, ಮಲೇಷಿಯಾ, ಥೈಲ್ಯಾಂಡ್, ಹಾಗೇನೆ ಶ್ರೀಲಂಕಾ, ನೇಪಾಳ್, ಭೂತಾನ್, ಆಸ್ಟ್ರೇಲಿಯಾ, UAE ಇಷ್ಟಕ್ಕೆ ನಿಲ್ಲಲ್ಲ ವೀಕ್ಷಕರೇ. ಮಾರಿಷಸ್, ಐಲ್ಯಾಂಡ್, ನಾರ್ವೆ, ಸ್ವಿಸ್ ಈ ಎಲ್ಲ ದೇಶಗಳ ಜೊತೆಗೆ FTA ಪೂರ್ಣ ಆಗುತ್ತೆ. ಈ ದೇಶಗಳ ಜೊತೆಗೆ US, UK, ಯುರೋಪಿಯನ್ ಒಕ್ಕೂಟ, ಕೆನಡಾ, ಚಿಲಿ, ನ್ಯೂಜಿಲೆಂಡ್, ಓಮನ್ ದೇಶಗಳ ಜೊತೆಗೆ FTA ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಇಷ್ಟು ದೇಶಗಳು ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಈ ದೇಶಗಳು ಅಷ್ಟೊಂದ್ಬಿಟ್ರೆ ಇನ್ಕ್ಲೂಡಿಂಗ್ US ವೀಕ್ಷಕರೇ, ಇನ್ಕ್ಲೂಡಿಂಗ್ US ಈ ಲಿಸ್ಟಿಂದ ಅವ್ರಿಗಿಲ್ಲ. ಅವರನ್ನು FTA ಅಡಿಯಲ್ಲಿ ತಗೊಳ್ಳೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಒಂದು ಸಾರಿ ಇದು ಕಾರ್ಯರೂಪಕ್ಕೆ ಬಂತು ಅಂದರೆ ಟ್ರಂಪ್ 500% ಟ್ಯಾರಿಫ್ ಮತ್ತೊಂದು ಮಗದೊಂದು ಏನೂ ಇಫೆಕ್ಟೇ ಆಗಲ್ಲ ನಮ್ಮ ದೇಶದ ಮೇಲೆ. ಇದಕ್ಕೆ ಈಗ ಅಮೇರಿಕ ಮತ್ತೆ ಬೆಚ್ಚಿ ಬೀಳ್ತಾ ಇದೆ. ಅಮೇರಿಕ ಭಾರತ ದೇಶದ ಬಗ್ಗೆ ಭಯ ಇದೆ. ಅಷ್ಟು ಈಸಿಯಾಗಿ ಭಾರತವನ್ನು ಅವ್ರು ತಗೊಳ್ಳಲ್ಲ. ಸೂಪರ್ ಪವರ್ ಕಂಟ್ರಿ ಭಾರತ ಅಂತಾರೆ, ಸೂಪರ್ ಪವರ್ ಕಂಟ್ರಿ. ವೆನಿಜುವೆಲಾ ಮತ್ತೊಂದು ಮಗದೊಂದು ಅವೆಲ್ಲ ನಡೆಯಲ್ಲ. ಇಲ್ಲಿ ಅಮೇರಿಕಾಗೆ ಸರಿಯಾದ ಟಕ್ಕರ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ನಿಮ್ಮ ಹತ್ರ ನ್ಯಾಟೋ ದೇಶಗಳಿದ್ರೆ, ನಮ್ಮ ಹತ್ರ ಬ್ರಿಕ್ಸ್ ಇದೆ. ನ್ಯಾಟೋಗಿಂತ ಬ್ರಿಕ್ಸ್ ಬಲಿಷ್ಠ. ಅದಕ್ಕೆ ಅಳೆದು ತೂಗಿ ಭಾರತದ ಬಗ್ಗೆ ನಿರ್ಧಾರ ತೆಗೆದುವಂಥ ಕೆಲಸ ಈ ಟ್ರಂಪಿಂದ ಆಗ್ತಾ ಇದೆ. ನೆಕ್ಸ್ಟ್, ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಭಾರತವನ್ನು ಹೆಚ್ಚು ಟ್ಯಾರಿಫ್ ಹಾಕುವ ಮೂಲಕ ಭಾರತದ ಮೇಲೆ ಈ ರೀತಿ ಸಮರವನ್ನು ಸಾರುವ ಕೆಲಸಕ್ಕೆ ಮುಂದಾಗ್ತಾ ಇರೋದು. ಆದರೆ ಭಾರತ, ಅಮೇರಿಕ ಈ ರೀತಿಯ ನಿರ್ಧಾರ, ಟ್ರಂಪ್ನ ಈ ಹುಚ್ಚು ನಿರ್ಧಾರಗಳಿಗೆ ಡೋಂಟ್ ಕೇರ್ ಅಂತ ಇದೆ. ಟ್ರಂಪ್ನ ಈ ನಿರ್ಧಾರಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಭಾರತ. ಭಾರತದ ಮೇಲೆ ಬೃಹತ್ ಸುಂಕ ಹಾಕೋದಕ್ಕೆ ಟ್ರಂಪ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. 500% ಟ್ಯಾರಿಫ್ ಹಾಕುವ ಬಗ್ಗೆ ಟ್ರಂಪ್ ಈಗಾಗಲೇ ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ಟ್ರಂಪ್ ಸುಂಕ ಏರಿಕೆಗೂ ಮುನ್ನವೇ ಈ ಕಡೆ ಫಟಾಫಟ್ FTA ಕಾರ್ಯರೂಪಕ್ಕೆ ಬರ್ತಾ ಇದೆ. ಒಮ್ಮೆ FTA ಪೂರ್ಣಗೊಂಡ್ರೆ ಟ್ರಂಪ್ ಟ್ಯಾರಿಫ್ ಪ್ರಭಾವನೇ ಬೀರಲ್ಲ, ತಾಲೇನೂ ಕೆಡಿಸ್ಕೊಳ್ಳಲ್ಲ. ಈಗಾಗಲೇ ಟ್ರಂಪ್ಗೆ ಅದರ ಬಗ್ಗೆ ಪರಿಚಯಿಸಿ ಆಗಿದೆ. ಯಾವಾಗ ಇವರು ತೈಲದ ಮೇಲೆ ಅಥವಾ ಅಮೇರಿಕಾಗೆ ಬರುವಂತಹ ವಸ್ತುಗಳ ಮೇಲೆ ಇಷ್ಟೊಂದು ಟ್ಯಾರಿಫ್ ಹಾಕೋದಕ್ಕೆ ಮುಂದಾದರು, ಅಮೇರಿಕಾದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ಭಾರತ. ಅಮೇರಿಕಾದ ಈ ಟ್ಯಾರಿಫ್ಗಳಿಗೆ ಸೆಡ್ಡು ಹೊಡೆದಂತಹ ಭಾರತ ಯಾವ ಮಟ್ಟಿಗೆ ಅಂತಂದ್ರೆ ಬಹುಶಃ ಅಮೇರಿಕ ಇದನ್ನು ನಿರೀಕ್ಷಣೆ ಮಾಡಿರ್ಲಿಕ್ಕಿಲ್ಲ. ಪುಟಿನ್ ಮತ್ತೆ ಚೀನಾ
ಇಬ್ಬರನ್ನ ಸೇರಿಸಿ ಭಾರತ ಒಂದು ಸಭೆನ ಮಾಡಿಬಿಡ್ತು. ಅಮೇರಿಕಾಗೆ ಹಗಲಲ್ಲೂ ನಿದ್ರೆ ಇಲ್ಲ, ರಾತ್ರಿನೂ ನಿದ್ರೆ ಇಲ್ಲ. ಏನು ಹಿಂಗೆ ಮಾಡಿಬಿಟ್ರಲ್ಲ ಇವರು ಅಂತ ಪರಮ ವೈರಿಗಳು ಅಮೇರಿಕಾಗೆ ಚೀನಾ ಮತ್ತು ರಷ್ಯಾ. ಆ ಚೀನಾ ರಷ್ಯಾ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಯಾಕೆ ಬರ್ತಿರ್ಲಿಲ್ಲ. ಭಾರತ ಇಬ್ಬರನ್ನೂ ಒಟ್ಟಿಗೆ ವಿಶ್ವಾಸಕ್ಕೆ ತಗೊಂಡು ಟ್ರಂಪ್ ವಿರುದ್ಧ ಸೆಡ್ಡು ಹೊಡೆಯೋದಕ್ಕೆ ಸೇರಿಬಿಟ್ರು. ಅಲ್ಲಿಂದ ಶುರುವಾಯ್ತು ನೋಡಿ ಚಳಿ ಜ್ವರ ಟ್ರಂಪ್ಗೆ. ಏನು ಮಾಡೋದು ಇವ್ರನ್ನ ಅಂತ. ಅದಕ್ಕೆ ಇವರು ಮಾಡಿದ್ದು ಟ್ಯಾರಿಫ್. ಆ ಟ್ಯಾರಿಫ್ ಅಸ್ತ್ರವನ್ನು ಬಳಸ್ಕೊಳ್ಳುವಂತಹದ್ದು ಕೆಲಸ ಹಂತ ಹಂತವಾಗಿ ನಡೀತಾ ಬಂತು. ಹಿಂಗಾಗಿ ಭಾರತದಿಂದ ಈಗ ಸದ್ಯ ಇದೇ ಟ್ರಂಪ್ಗೆ ಸೆಡ್ಡು ಹೊಡೆಯೋದಕ್ಕೆ ಫಟಾಫಟ್ಟಾಗಿ ಫ್ರೀ ಟ್ರೇಡಿಂಗ್ ಅಗ್ರಿಮೆಂಟ್ ನಡೀತಾ ಇದೆ. ಜಪಾನ್, ದಕ್ಷಿಣ ಕೊರಿಯಾ, ಸಿಂಗಪೂರ್, ಮಲೇಷಿಯಾ, ಥೈಲ್ಯಾಂಡ್, ಹಾಗೇನೆ ಶ್ರೀಲಂಕಾ, ನೇಪಾಳ್, ಭೂತಾನ್, ಆಸ್ಟ್ರೇಲಿಯಾ, UAE ಇಷ್ಟಕ್ಕೆ ನಿಲ್ಲಲ್ಲ ವೀಕ್ಷಕರೇ. ಮಾರಿಷಸ್, ಐಲ್ಯಾಂಡ್, ನಾರ್ವೆ, ಸ್ವಿಸ್ ಈ ಎಲ್ಲ ದೇಶಗಳ ಜೊತೆಗೆ FTA ಪೂರ್ಣ ಆಗುತ್ತೆ. ಈ ದೇಶಗಳ ಜೊತೆಗೆ US, UK, ಯುರೋಪಿಯನ್ ಒಕ್ಕೂಟ, ಕೆನಡಾ, ಚಿಲಿ, ನ್ಯೂಜಿಲೆಂಡ್, ಓಮನ್ ದೇಶಗಳ ಜೊತೆಗೆ FTA ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಇಷ್ಟು ದೇಶಗಳು ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಈ ದೇಶಗಳು ಅಷ್ಟೊಂದ್ಬಿಟ್ರೆ ಇನ್ಕ್ಲೂಡಿಂಗ್ US ವೀಕ್ಷಕರೇ, ಇನ್ಕ್ಲೂಡಿಂಗ್ US ಈ ಲಿಸ್ಟಿಂದ ಅವ್ರಿಗಿಲ್ಲ. ಅವರನ್ನು FTA ಅಡಿಯಲ್ಲಿ ತಗೊಳ್ಳೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಒಂದು ಸಾರಿ ಇದು ಕಾರ್ಯರೂಪಕ್ಕೆ ಬಂತು ಅಂದರೆ ಟ್ರಂಪ್ 500% ಟ್ಯಾರಿಫ್ ಮತ್ತೊಂದು ಮಗದೊಂದು ಏನೂ ಇಫೆಕ್ಟೇ ಆಗಲ್ಲ ನಮ್ಮ ದೇಶದ ಮೇಲೆ. ಇದಕ್ಕೆ ಈಗ ಅಮೇರಿಕ ಮತ್ತೆ ಬೆಚ್ಚಿ ಬೀಳ್ತಾ ಇದೆ. ಅಮೇರಿಕ ಭಾರತ ದೇಶದ ಬಗ್ಗೆ ಭಯ ಇದೆ. ಅಷ್ಟು ಈಸಿಯಾಗಿ ಭಾರತವನ್ನು ಅವ್ರು ತಗೊಳ್ಳಲ್ಲ. ಸೂಪರ್ ಪವರ್ ಕಂಟ್ರಿ ಭಾರತ ಅಂತಾರೆ, ಸೂಪರ್ ಪವರ್ ಕಂಟ್ರಿ. ವೆನಿಜುವೆಲಾ ಮತ್ತೊಂದು ಮಗದೊಂದು ಅವೆಲ್ಲ ನಡೆಯಲ್ಲ. ಇಲ್ಲಿ ಅಮೇರಿಕಾಗೆ ಸರಿಯಾದ ಟಕ್ಕರ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ನಿಮ್ಮ ಹತ್ರ ನ್ಯಾಟೋ ದೇಶಗಳಿದ್ರೆ, ನಮ್ಮ ಹತ್ರ ಬ್ರಿಕ್ಸ್ ಇದೆ. ನ್ಯಾಟೋಗಿಂತ ಬ್ರಿಕ್ಸ್ ಬಲಿಷ್ಠ. ಅದಕ್ಕೆ ಅಳೆದು ತೂಗಿ ಭಾರತದ ಬಗ್ಗೆ ನಿರ್ಧಾರ ತೆಗೆದುವಂಥ ಕೆಲಸ ಈ ಟ್ರಂಪಿಂದ ಆಗ್ತಾ ಇದೆ. ನೆಕ್ಸ್ಟ್, ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಭಾರತವನ್ನು ಹೆಚ್ಚು ಟ್ಯಾರಿಫ್ ಹಾಕುವ ಮೂಲಕ ಭಾರತದ ಮೇಲೆ ಈ ರೀತಿ ಸಮರವನ್ನು ಸಾರುವ ಕೆಲಸಕ್ಕೆ ಮುಂದಾಗ್ತಾ ಇರೋದು. ಆದರೆ ಭಾರತ, ಅಮೇರಿಕ ಈ ರೀತಿಯ ನಿರ್ಧಾರ, ಟ್ರಂಪ್ನ ಈ ಹುಚ್ಚು ನಿರ್ಧಾರಗಳಿಗೆ ಡೋಂಟ್ ಕೇರ್ ಅಂತ ಇದೆ. ಟ್ರಂಪ್ನ ಈ ನಿರ್ಧಾರಗಳ ಬಗ್ಗೆ ತಾಲೇನೆ ಕೆಡಿಸ್ಕೊಡ್ತಾ ಇಲ್ಲ ಭಾರತ. ಭಾರತದ ಮೇಲೆ ಬೃಹತ್ ಸುಂಕ ಹಾಕೋದಕ್ಕೆ ಟ್ರಂಪ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. 500% ಟ್ಯಾರಿಫ್ ಹಾಕುವ ಬಗ್ಗೆ ಟ್ರಂಪ್ ಈಗಾಗಲೇ ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ಟ್ರಂಪ್ ಸುಂಕ ಏರಿಕೆಗೂ ಮುನ್ನವೇ ಈ ಕಡೆ ಫಟಾಫಟ್ FTA ಕಾರ್ಯರೂಪಕ್ಕೆ ಬರ್ತಾ ಇದೆ. ಒಮ್ಮೆ FTA ಪೂರ್ಣಗೊಂಡ್ರೆ ಟ್ರಂಪ್ ಟ್ಯಾರಿಫ್ ಪ್ರಭಾವನೇ ಬೀರಲ್ಲ, ತಾಲೇನೂ ಕೆಡಿಸ್ಕೊಳ್ಳಲ್ಲ. ಈಗಾಗಲೇ ಟ್ರಂಪ್ಗೆ ಅದರ ಬಗ್ಗೆ ಪರಿಚಯಿಸಿ ಆಗಿದೆ. ಯಾವಾಗ ಇವರು ತೈಲದ ಮೇಲೆ ಅಥವಾ ಅಮೇರಿಕಾಗೆ ಬರುವಂತಹ ವಸ್ತುಗಳ ಮೇಲೆ ಇಷ್ಟೊಂದು ಟ್ಯಾರಿಫ್ ಹಾಕೋದಕ್ಕೆ ಮುಂದಾದರು, ಅಮೇರಿಕಾದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ಭಾರತ. ಅಮೇರಿಕಾದ ಈ ಟ್ಯಾರಿಫ್ಗಳಿಗೆ ಸೆಡ್ಡು ಹೊಡೆದಂತಹ ಭಾರತ ಯಾವ ಮಟ್ಟಿಗೆ ಅಂತಂದ್ರೆ ಬಹುಶಃ ಅಮೇರಿಕ ಇದನ್ನು ನಿರೀಕ್ಷಣೆ ಮಾಡಿರ್ಲಿಕ್ಕಿಲ್ಲ. ಪುಟಿನ್ ಮತ್ತೆ ಚೀನಾ ಇಬ್ಬರನ್ನ ಸೇರಿಸಿ ಭಾರತ ಒಂದು ಸಭೆನ ಮಾಡಿಬಿಡ್ತು. ಅಮೇರಿಕಾಗೆ ಹಗಲಲ್ಲೂ ನಿದ್ರೆ ಇಲ್ಲ, ರಾತ್ರಿನೂ ನಿದ್ರೆ ಇಲ್ಲ. ಏನು ಹಿಂಗೆ ಮಾಡಿಬಿಟ್ರಲ್ಲ ಇವರು ಅಂತ ಪರಮ ವೈರಿಗಳು ಅಮೇರಿಕಾಗೆ ಚೀನಾ ಮತ್ತು ರಷ್ಯಾ. ಆ ಚೀನಾ ರಷ್ಯಾ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಯಾಕೆ ಬರ್ತಿರ್ಲಿಲ್ಲ. ಭಾರತ ಇಬ್ಬರನ್ನೂ ಒಟ್ಟಿಗೆ ವಿಶ್ವಾಸಕ್ಕೆ ತಗೊಂಡು ಟ್ರಂಪ್ ವಿರುದ್ಧ ಸೆಡ್ಡು ಹೊಡೆಯೋದಕ್ಕೆ ಸೇರಿಬಿಟ್ರು. ಅಲ್ಲಿಂದ ಶುರುವಾಯ್ತು ನೋಡಿ ಚಳಿ ಜ್ವರ ಟ್ರಂಪ್ಗೆ. ಏನು ಮಾಡೋದು ಇವ್ರನ್ನ ಅಂತ. ಅದಕ್ಕೆ ಇವರು ಮಾಡಿದ್ದು ಟ್ಯಾರಿಫ್. ಆ ಟ್ಯಾರಿಫ್ ಅಸ್ತ್ರವನ್ನು ಬಳಸ್ಕೊಳ್ಳುವಂತಹದ್ದು ಕೆಲಸ ಹಂತ ಹಂತವಾಗಿ ನಡೀತಾ ಬಂತು. ಹಿಂಗಾಗಿ ಭಾರತದಿಂದ ಈಗ ಸದ್ಯ ಇದೇ ಟ್ರಂಪ್ಗೆ ಸೆಡ್ಡು ಹೊಡೆಯೋದಕ್ಕೆ ಫಟಾಫಟ್ಟಾಗಿ ಫ್ರೀ ಟ್ರೇಡಿಂಗ್ ಅಗ್ರಿಮೆಂಟ್ ನಡೀತಾ ಇದೆ. ಜಪಾನ್, ದಕ್ಷಿಣ ಕೊರಿಯಾ, ಸಿಂಗಪೂರ್, ಮಲೇಷಿಯಾ, ಥೈಲ್ಯಾಂಡ್, ಹಾಗೇನೆ ಶ್ರೀಲಂಕಾ, ನೇಪಾಳ್, ಭೂತಾನ್, ಆಸ್ಟ್ರೇಲಿಯಾ, UAE ಇಷ್ಟಕ್ಕೆ ನಿಲ್ಲಲ್ಲ ವೀಕ್ಷಕರೇ. ಮಾರಿಷಸ್, ಐಲ್ಯಾಂಡ್, ನಾರ್ವೆ, ಸ್ವಿಸ್ ಈ ಎಲ್ಲ ದೇಶಗಳ ಜೊತೆಗೆ FTA ಪೂರ್ಣ ಆಗುತ್ತೆ. ಈ ದೇಶಗಳ ಜೊತೆಗೆ US, UK, ಯುರೋಪಿಯನ್ ಒಕ್ಕೂಟ, ಕೆನಡಾ, ಚಿಲಿ, ನ್ಯೂಜಿಲೆಂಡ್, ಓಮನ್ ದೇಶಗಳ ಜೊತೆಗೆ FTA ಬಗ್ಗೆ ಚರ್ಚೆ ಆಗ್ತಾ ಇದೆ.
ಈಗಾಗಲೇ ಇಷ್ಟು ದೇಶಗಳು ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಈ ದೇಶಗಳು ಅಸ್ತು ಅಂದ್ಬಿಟ್ರೆ ಇನ್ಕ್ಲೂಡಿಂಗ್ ಯು ಎಸ್ ವೀಕ್ಷಕರೇ, ಇನ್ಕ್ಲೂಡಿಂಗ್ ಯು ಎಸ್ ಈ ಲಿಸ್ಟಿಂದ ಅವ್ರಿಗಿಲ್ಲ. ಅವರನ್ನು FTA ಅಡಿಯಲ್ಲಿ ತಗೊಳ್ಳೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಒಂದು ಸಾರಿ ಇದು ಕಾರ್ಯರೂಪಕ್ಕೆ ಬಂತು ಅಂದರೆ ಟ್ರಂಪ್ 500% ಟ್ಯಾರಿಫ್ ಮತ್ತೊಂದು ಮಗದೊಂದು ಏನೂ ಇಫೆಕ್ಟೇ ಆಗಲ್ಲ ನಮ್ಮ ದೇಶದ ಮೇಲೆ. ಇದಕ್ಕೆ ಈಗ ಅಮೇರಿಕ ಮತ್ತೆ ಬೆಚ್ಚಿ ಬೀಳ್ತಾ ಇದೆ. ಅಮೇರಿಕ ಭಾರತ ದೇಶದ ಬಗ್ಗೆ ಭಯ ಇದೆ. ಅಷ್ಟು ಈಸಿಯಾಗಿ ಭಾರತವನ್ನು ಅವ್ರು ತಗೊಳ್ಳಲ್ಲ. ಸೂಪರ್ ಪವರ್ ಕಂಟ್ರಿ ಭಾರತ ಅಂತಾರೆ, ಸೂಪರ್ ಪವರ್ ಕಂಟ್ರಿ. ವೆನಿಜುವೆಲಾ ಮತ್ತೊಂದು ಮಗದೊಂದು ಅವೆಲ್ಲ ನಡೆಯಲ್ಲ. ಇಲ್ಲಿ ಅಮೇರಿಕಾಗೆ ಸರಿಯಾದ ಟಕ್ಕರ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ನಿಮ್ಮ ಹತ್ರ ನ್ಯಾಟೋ ದೇಶಗಳಿದ್ರೆ, ನಮ್ಮ ಹತ್ರ ಬ್ರಿಕ್ಸ್ ಇದೆ. ನ್ಯಾಟೋಗಿಂತ ಬ್ರಿಕ್ಸ್ ಬಲಿಷ್ಠ. ಅದಕ್ಕೆ ಅಳೆದು ತೂಗಿ ಭಾರತದ ಬಗ್ಗೆ ನಿರ್ಧಾರ ತೆಗೆದುವಂಥ ಕೆಲಸ ಈ ಟ್ರಂಪಿಂದ ಆಗ್ತಾ ಇದೆ. ನೆಕ್ಸ್ಟ್